guys, welcome back to my YouTube channel. Welcome back to Kodaikanal series. ನೀವೇನಾದ್ರೂ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೊಡೈಕೆನಲ್ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದೀರಾ ಅಂಡ್ ಅಫೋರ್ಡೆಬಲ್ ಅಲ್ಲಿ ಒಂದು ಬೆಸ್ಟ್ ಹೋಮ್ ಸ್ಟೇ ನ ಕೊಡೈಕೆನಲ್ ಅಲ್ಲಿ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಈ ವಿಡಿಯೋ ನಿಮ್ಗಾಗಿ ಕೊನೆವರೆಗೂ ನೋಡಿ. ನಾವು ಸ್ಟೇ ಆಗಿದ್ದ ಹೋಮ್ ಸ್ಟೇ ಬಂದ್ಬಿಟ್ಟು ವೆಸ್ಟರ್ನ್ ವ್ಯಾಲಿ ಹೋಮ್ ಸ್ಟೇ. ತುಂಬಾನೇ ಚೆನ್ನಾಗಿತ್ತು ರೂಮ್ಸ್ ಅಂಡ್ ನಾವು 4 ಮೆಂಬರ್ಸ್ ಒಂದ್ ರೂಮ್ ಅಲ್ಲಿ ಸ್ಟೇ ಆಗಿದ್ವಿ. ಡಬಲ್ ಬೆಡ್ ಇತ್ತು, ಅಂದ್ರೆ 2 ಬೆಡ್ ಇತ್ತು. ನೀವೇನಾದ್ರೂ 5 ಮೆಂಬರ್ಸ್ ಬರ್ತಾ ಇದ್ದೀರಾ ಅಂತ ಗ್ರೂಪ್ ಆಫ್ 5 ಮೆಂಬರ್ಸ್ ಬರ್ತಾ ಇದ್ದೀರಾ ಅಂದ್ರೆ ಒಂದ್ ರೂಮ್ ಅಲ್ಲಿ ಸ್ಟೇ ಆಗ್ಬೋದು. ಎಕ್ಸ್ಟ್ರಾ ಬೆಡ್ ಹಾಕೊಡ್ತಾರೆ, ಸೊ ಏನ್ ಎಕ್ಸ್ಟ್ರಾ ಪೇ ಮಾಡೋದಿರೋದಿಲ್ಲ. ಬಟ್ ಇಫ್ ಇನ್ ಕೇಸ್ 5 ಗಿಂತ ಇನ್ನೂ ಒಂದು ಎಕ್ಸ್ಟ್ರಾ ಲೈಕ್ 6 ಮೆಂಬರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಪರ್ ಬೆಡ್ಡಿಗೆ ಅಡಿಷನಲ್ ಕಾಸ್ಟ್ ಆಗುತ್ತೆ. ಇವ್ರು ಮಿಸ್ ಮಾಡೋಕ್ಕಿಂತ ಮುಂಚೆನೇ ನಾನು ಬಂದ ತಕ್ಷಣವೇ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಕಡೆ ಹಾಲ್ ಇದೆ ಕುತ್ಕೊಳ್ಳೋದಕ್ಕೆ ನಾರ್ಮಲಾಗಿ. ಇದು 3 ರೂಮಿಗೆ ಇದೊಂದು ಹಾಲ್. ಲುಕ್ ಎಟ್ ದ ಪೇಂಟಿಂಗ್ಸ್, ಚೆನ್ನಾಗಿದೆ ಪೇಂಟಿಂಗ್ಸ್. ಇದೊಂದು ಹಾಲು ನಮಗೆ. ಹಾಗೆ ನಮ್ಮ ರೂಮ್ ಬಂದುಬಿಟ್ಟು 301. ರೂಮ್ ಎಂಟ್ರಿ ಆದ ತಕ್ಷಣವೇ ನಮಗೆ ಇಲ್ಲಿ ವಾರ್ಡ್ರೂಬ್ ಕೊಟ್ಟಿದ್ದಾರೆ. 2 ವಾರ್ಡ್ರೂಬ್ ಇದೆ, ಸೇಮ್ ನಾರ್ಮಲ್ ವಾರ್ಡ್ರೂಬ್. ಇದಕ್ಕೆ ಬಾಗಿಲು ಹಾಕ್ಬಿಡ್ತೀವಿ. ಆ್ಯಂಡ್ ನಾವು ಲಾಸ್ಟ್ ಮೊಮೆಂಟಿಗೆ ಬುಕ್ ಮಾಡಿದ್ದು, ಬಟ್ ಆದರೂ ಲಾಸ್ಟ್ ಮೊಮೆಂಟಿಗೆ ಕೂಡ ನಮಗೆ ಚೆನ್ನಾಗಿರೋದು ರೂಮೇ ಸಿಕ್ತು. ಹಾಂ, ಎಂಟ್ರಿ ಆದ ತಕ್ಷಣ ಈ ಕಡೆ ಡ್ರೆಸ್ಸಿಂಗ್ ಟೇಬಲ್ ದೊಡ್ಡದಾಗಿದೆ. ನಮಗೆ ಗರ್ಲ್ಸಿಗೆ ಬೇಕಾಗಿರೋದು ಡ್ರೆಸ್ಸಿಂಗ್ ಟೇಬಲ್ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ರೂಮಲ್ಲಿ ಡಬಲ್ ಬೆಡ್ 2 ಇದೆ. ಈ ಕಡೆ ಒಬ್ಬರಿಗೆ, ಈ ಕಡೆ ಒಬ್ಬರಿಗೆ. ಸ್ಪೇಸ್ ಚೆನ್ನಾಗಿದೆ. ಆ್ಯಂಡ್ ರೂಮು ಆ್ಯಂಡ್ ಇಲ್ಲಿ ನೋಡಿ ಸ್ಟೋನು ತಂಪಿರ್ತದೆ ಈ ಥರದ್ರಲ್ಲಿ. ನಾವು ಆಲ್ರೆಡಿ ನಮ್ಮ ಲಗೇಜ್ನೆಲ್ಲ ಇಲ್ಲಿ ಇಟ್ಟುಬಿಡ್ತೀವಿ. ಸೋಫಾ ಇಸ್ ಆಫಿಷಿಯಲ್ ಫಾರ್ ಕುತ್ಕೊಳ್ಳಿಕ್ಕಲ್ಲ, ಲಗೇಜ್ ಇರಲಿಕ್ಕೆ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದೆ ಇಲ್ಲಿ ಡೈನಿಂಗ್ ಟೇಬಲ್ ಕೋಸಿ ಆಗಿದೆ, ಒಂದು ಎಂಡಲ್ಲಿ ಮೂಲೆಯಲ್ಲಿ. ಆ್ಯಂಡ್ ನಮಗೆ ಗ್ಲಾಸ್ ಕೂಡ ಕೊಟ್ಟಿದ್ದಾರಲ್ಲ, ಬೇರೆ ಚೆನ್ನಾಗಿ ಗ್ಲಾಸ್ ಇಟ್ಟಿದ್ದಾರೆ. ಬೇರೇನು ಕಾಫಿ ಏನಿಟ್ಟಿಲ್ಲ, ಕೆಟಲ್ ಏನಿಲ್ಲ ಇಲ್ಲಿ, ನಾರ್ಮಲ್ ಡೈನಿಂಗ್ ಟೇಬಲ್. ಮತ್ತು ವ್ಯೂ ಈ ಕಡೆ 2 ಚೇರ್, ಮತ್ತು ಈ ಕಡೆ ವ್ಯೂ ಫಾರೆಸ್ಟ್. ಹೋಗೋಕ್ಕಾಗಲ್ಲ, ಈ ಕಡೆ ಓಪನ್ ಮಾಡಿ ಈ ಕಡೆ ಹಾರುವಂಥದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಹೋಮ್ ಸ್ಟೇ ತುಂಬ ಅಫೋರ್ಡೇಬಲ್ ಆಗಿದೆ. ಈ ರೂಮಿಗೆ ಪರ್ ನೈಟಿಗೆ 3500. ದಟ್ಸ್ ಇಟ್. ನಮಗೆ 3500 ಇಷ್ಟು ಚೆನ್ನಾಗಿರೋ ಸಿಕ್ಕಿರೋದು ಬಹಳ ಖುಷಿಯಾಗಿದೆ ಅಲ್ವಾ ವೀಕ್ಷ? ಎಸ್, ಓ ನೈಸ್. ವಾಶ್ರೂಮ್ ಕೂಡ ದೊಡ್ಡದಾಗಿದೆ. ಇಲ್ಲೂ ಕೂಡ ದೊಡ್ಡ ಮಿರರ್ ಇದೆ. ನಾರ್ಮಲ್ ಆಗಿ ಕೊಟ್ಟಿದ್ದಾರೆ. ಸೋಪ್ ಇದನ್ನೇ ಕೊಟ್ಟಿದ್ದಾರಾ? ಶ್ಯಾಂಪು, ಸೋಪು. ಇದು ಯಾವ ಬ್ರ್ಯಾಂಡ್ ಇದು? ವೆಸ್ಟರ್ನ್ ವ್ಯಾಲಿದು. ಮತ್ತು ಇದು ಡ್ರೈ ಪರಿಮಳಕ್ಕೆ ಚೆನ್ನಾಗಿದೆ. ವಾಶ್ರೂಮ್ ಕೂಡ ದೊಡ್ಡದಾಗಿದೆ. ಕಮ್ಮಡ ಮೂಲೆ ಇದೆ. ಇದು ಬಂದು ಎಂಟ್ರಿ ಆದ ತಕ್ಷಣನೇ ರಿಸೆಪ್ಷನ್ ಏರಿಯಾ. ಸೊ ಇಲ್ಲಿ ಸೋಫಾ ಇದೆ, ಹಾಗೆ ಡೈನಿಂಗ್ ಟೇಬಲ್ ಇಟ್ಟಿದ್ರು. ಇಲ್ಲಿ 2 ಡೈನಿಂಗ್ ಟೇಬಲ್ ಇದೆ, ಹೊರಗಡೆ ಕೂಡ ಡೈನಿಂಗ್ ಟೇಬಲ್ ಇದೆ, ಒಳಗೇನು ಹೊರಗೇನು ಇತ್ತು ಹಾಗೆ. ಅಂಡ್ ನೈಟ್ ಕೂಡ ತುಂಬ ಚೆನ್ನಾಗಿದೆ. ಲೈಟಾಗಿ ಲೈಟ್ ಹಾಕಿದ್ದಾರೆ. ಇಲ್ಲಿ ಉಯ್ಯಾಲೆ ಕೂಡ ಉಂಟು, ಟ್ರೆಡಿಷ್ನಲ್ ಅಲ್ವಾ? ಸ್ಯಾರಿಯೆಲ್ಲ ಉಟ್ಕೊಂಡು ಟ್ರೆಡಿಷ್ನಲ್ ಫೋಟೋಶೂಟಿಗೆ ಚೆನ್ನಾಗಿದೆ ಪ್ಲೇಸ್.
ನಾವು ಸ್ಟೇ ಆಗಿದ್ದು ಹೋಮ್ ಸ್ಟೇ ಅಲ್ಲಂತೂ ಫುಲ್ ಸೈಲೆಂಟ್ ಇತ್ತು. ಬರೀ ಇನ್ಸೆಕ್ಟ್ ಇದು ಕ್ರಿಕ್ ಕ್ರಿಕ್ ಸೌಂಡ್ ಅದ್ ಮಾತ್ರ ಕೇಳಿಸ್ತಿತ್ತು, ಬಿಟ್ರೆ ಬೇರೆ ಏನು ಕೇಳಿಸ್ತಾ ಇರ್ಲಿಲ್ಲ. ಬಟ್ ಆ ಕಡೆ ನಮ್ಮ ಸೈಡ್ ಬೇರೆ ರೆಸಾರ್ಟ್ ಅಂಡ್ ಹೋಮ್ ಸ್ಟೇ ಇತ್ತು, ಅಲ್ಲಿ ಫುಲ್ ಗ್ರೂಪ್ ಆಫ್ ಫ್ರೆಂಡ್ಸ್ ಇದ್ರು ಏನೋ ಗೊತ್ತಿಲ್ಲ, ಬಟ್ ಅಲ್ಲಿಂದ ಮಾತ್ರ ತುಂಬಾ ಜೋರಾಗಿ ಮ್ಯೂಸಿಕ್ ಕೇಳಿಸ್ತಿತ್ತು. ನಮ್ಮಲ್ಲಿ ಮಾತ್ರ ಫುಲ್ ಸೈಲೆಂಟ್. ಫುಡ್ ಎಲ್ಲ ಏನು ಇನ್ಕ್ಲೂಡೆಡ್ ಇರಲ್ಲ, ನಮಗೆ ಬೇಕು ಅಂತ ಹೇಳಿದ್ರೆ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗ್ತದೆ. ಇನ್ ದ ಸೆನ್ಸ್ ಇವತ್ತು ನೈಟ್ ಊಟಕ್ಕೆ ರೈಸ್, ಚಪಾತಿ, ದಾಲ್ ಆ್ಯಂಡ್ ಇನ್ನೊಂದು ಯಾವುದೋ ಕರಿ ಇತ್ತು, ಅದಕ್ಕೆ ಸಮಥಿಂಗ್ 100 rupees ಪರ್ ಪರ್ಸನ್. ಸೊ ನಮ್ಗೇನಾದರೂ ಓಕೆ ಅಂತ ಹೇಳಿದ್ರೆ ಅವರು ನಮಗೆ ಎಕ್ಸ್ಟ್ರಾ ಮಾಡ್ತಾರೆ ಆ್ಯಂಡ್ ವಿ ನೀಡ್ ಟು ಪೇ ಫಾರ್ ದ್ಯಾಟ್. ಈವನ್ ಬ್ರೇಕ್ಫಾಸ್ಟ್ ಕೂಡ ಅಷ್ಟೇ. ನಾಳೆ ಏನೋ ಇಡ್ಲಿ ಆ್ಯಂಡ್ ಇನ್ನೊಂದೇನೋ ಬ್ರೇಕ್ಫಾಸ್ಟ್ ಇದೆ, ಇನ್ನೊಂದು ದೋಸೆ ಐ ಥಿಂಕ್. ಅದಕ್ಕೂ ಕೂಡ ನಾವು ಎಕ್ಸ್ಟ್ರಾ ಪೇ ಮಾಡಬೇಕು. ನಾವು ಓಕೆ ಅಂತ ಹೇಳಿದ್ರೆ ಅವರು ಮಾರ್ನಿಂಗ್ ತರಿಸಿರ್ತಾರೆ ಆ ಥರ. ಇಲ್ಲಿ ಓನ್ಲಿ ಸ್ಟೇ ಮಾತ್ರ, ಫುಡ್ ಯಾವುದು ಇನ್ಕ್ಲೂಡ್ ಇರೋಲ್ಲ. ಆ್ಯಂಡ್ ಹತ್ತಿರದಲ್ಲಿ ಕೂಡ ಇಲ್ಲಿ ಯಾವುದೇ ಲೈಕ್ ಹೋಟೆಲ್ಸ್ ಇಲ್ಲ, ಒಂದು ಸ್ವಲ್ಪ ಅಟ್ಲೀಸ್ಟ್ ಒಂದು 2 ಇಲ್ಲ 2 ಕಿಲೋಮೀಟರ್ಸ್ ಅಂತೂ ಆಚೆ ಹೋಗಲೇಬೇಕು. 2 to 3 ಕಿಲೋಮೀಟರ್ಸ್ ಹೋದರೆ ಹೋಟೆಲ್ಸ್ ಇದೆ. ಸೊ ವಿಕ್ಕಿ ಮತ್ತು ಶಿವಪ್ರಸಾದ್ ಹೊರಗಡೆ ಹೋಗಿದ್ದಾರೆ, ಬಿಕಾಸ್ ರೈಸ್ ದಾಲ್ ಕರಿ ಅಂತ ಹೇಳಿದ್ರಲ್ಲ. ಸೊ ಇವರೇನೋ ನಾನ್ ವೆಜ್ ಬಿರಿಯಾನಿ ಮತ್ತು ಚಿಕನ್ ಎಲ್ಲ ತರ್ತೀವಿ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಸೊ ಈಗ ಅವ್ರು ಬರಬೇಕು, ಅದಕ್ಕೆ ನಾವು ವೆಯ್ಟಿಂಗ್ ಹೊರಗಡೆ. ಸೊ ನಾವು ಹೊರಗಡೆಯಿಂದ ತರಿಸಿ ಊಟ ಮಾಡ್ತಾಯಿರೋದು. ಆ್ಯಂಡ್ ಈವನ್ ಏನು ಅಂತ ಹೇಳಿದ್ರೆ ಝೊಮ್ಯಾಟೊ ಆ್ಯಕ್ಸಸ್ ಇದೆ, ಆನ್ಲೈನಲ್ಲಿ ಆರ್ಡರ್ ಮಾಡ್ಬೋದು. ಸೊ ಇಲ್ಲಿಗೆ ಬರುತ್ತೆ. ಇಲ್ಲೆರಡು ಉಯ್ಯಾಲೆ ಇದೆಯಾ, ನಾನು ಇಲ್ಲಿ ಗ್ರೀನರಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ಊಟ. ಬೆಳಗ್ಗೆ ನೋಡಬೇಕು, ಫುಲ್ ಸುತ್ತ ಹೂವೆಲ್ಲ ಇದೆ, ಫುಲ್ ಕಂಪ್ಲೀಟ್. ಬಾ ನಾವು ಆ ಕಡೆ ಹೋಗೋಣ. ಇದು ಹೋಮ್ ಸ್ಟೇ. ಮೇಲೆ ಕೂಡ ಇದೆ ಅಂದ್ಕೊತೀನಿ. ಮೇಲೆ ಇದೆಯಾ? ಇಲ್ಲ, ಗ್ರೌಂಡ್ ಫ್ಲೋರಲ್ಲಿ ಮಾತ್ರ ಅಲ್ಲ ವೀಕ್ಷಾ ರೂಮ್ಸ್ ಇರೋದು, ಮೇಲೆ ಇಲ್ಲ ಅಲ್ಲ? ಮೇಲೆ ಗೊತ್ತಿಲ್ಲ, ಗೊತ್ತಾಗ್ತಿಲ್ಲ. ನೋಡೋಣ, ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ನೋಡೋಣ. ಆ ಕಡೆ ಎಲ್ಲೋ ಜೋರಾಗಿ ಸೌಂಡ್ ಕೇಳಿಸ್ತಿದೆ, ಆ ಕಡೆನೂ ಒಂದು ಹೋಮ್ ಸ್ಟೇ ಇದೆ. ಸೊ ಅಲ್ಲಿಂದ ಸೌಂಡ್ ಕೇಳ್ತಾ ಇದೆಪ್ಪ. ಬಟ್ ಈ ಕಡೆ ಇಲ್ಲಿ ಸೈಲೆಂಟ್ ಇದೆ. ಇಲ್ಲಿ ಹೊರಗಡೆ ಊಟ ಮಾಡೋದಕ್ಕೆ ಜಾಗ ಸಹ ಇದೆ ಕುತ್ಕೊಳ್ಳೋಕ್ಕೆ. ಇಲ್ಲಿ ಪಾರ್ಕಿಂಗಿಗೆ 2 ಕಾರು ಮತ್ತು ಒಂದು 2-3 ಬೈಕ್ ಇಡ್ಬೋದು. 2 ಕಾರ್ ಇಟ್ಟಿದ್ದಾರೆ ಇಲ್ಲಿ. ಬೈಕು ಕೂಡ ಒಂದು 5-6 ಬೈಕ್ ನಿಲ್ಲಿಸ್ಬೋದು. ಅದಾದಮೇಲೆ ಗೇಟಿಂದ ಹೊರಗಡೆ ಜಾಗ ಇದೆ ಮಾತ್ರ, ಪಾರ್ಕಿಂಗಿಗಂತೂ ತೊಂದರೆ ಇಲ್ಲ. ಲೈಟ್ ಇಲ್ಲ, ನೋಡೋಣ ಮೇಲೆ ಹೋಗೋಣ. ಓ ವಾವ್ ವೀಕ್ಷಾ, ಹೊರಗೆ ಸಿಟಿ ಲೈಟ್ಸ್ ಕಾಣಿಸುತ್ತೆ ಇಲ್ಲಿ. ಲುಕ್, ಇಲ್ಲಿ ನೋಡಿ, ಹಿಂಗೆ ಟೆರೆಸ್ ಮೇಲೆ ಕುತ್ಕೊಳ್ಳೋಕ್ಕೆ. ಆ್ಯಂಡ್ ಓ ಗೇಮ್ ಆ್ಯಕ್ಟಿವಿಟಿ ಇದೆಯಾ? ಗೇಮ್ಸ್ ಆ್ಯಕ್ಟಿವಿಟಿ ಇದೆ ಅಲ್ಲಿ ನೋಡು. ಇಲ್ಲಿಂದ ಹೋಗೋಕ್ಕಾಗುತ್ತೆ. ಅಲ್ಲಿ ಹೋಮ್ ಸ್ಟೇ ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ರೂಮ್ಸು ತುಂಬ ಇದೆ ಇಲ್ಲಿ. ಯಾಕಂತ ಹೇಳಿದ್ರೆ ಇಲ್ಲೇ 4 ರೂಮ್ಸ್ ಇದೆ. ಇನ್ನು ನಮ್ಮ ಕಡೆ ಆಚೆ ನೋಡಿದ್ರೇ ತುಂಬ ರೂಮ್ಸ್ ಇಲ್ವಾ ವೀಕ್ಷಾ? ಆ ಕಡೆ ನಾನು ಸ್ವಲ್ಪ ಲೈಕ್ ಅಂದ್ಕೊಂಡೆ ರೂಮ್ಸ್ ಎಲ್ಲ ಒಂದು 5-6 ರೂಮ್ಸ್ ಅಷ್ಟೇ ಇರ್ಬೋದು ಅಂತ, ಬಟ್ ಇಲ್ಲ, ಇದು ಕೂಡ ಇವ್ರದ್ದೇನೆ. ನೋಡ ಇವ್ರು ಎಷ್ಟೊತ್ತಿಗೆ ಬರ್ತಾರಪ್ಪ, ಹೊಟ್ಟೆ ಬೇರೆ ಹಸಿತಾ ಇದೆ. ಬಂದ್ರಪ್ಪ ಮಹಾಶೂರರಿಬ್ಬರು. ಇಲ್ಲಿದ್ದೀವಿ ಮೇಲೆ ಬನ್ನಿಲಿ, ನಿಮ್ಮಿಬ್ಬರಳಿಗೆ ಏನೋ ತೋರಿಸ್ಬೇಕು. ನಿಮಗೆ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀವಿ. ಯು ಗಾಯ್ಸ್ ಹ್ಯಾವ್ ಅ ಸರ್ಪ್ರೈಸ್ ಹಿಯರ್, ಕಮ್. ನಿಮಗೆ ಶಾಕ್ ಆಗ್ತದೆ. ಬನ್ನಿ ಬಾಯ್ ಚೀಚೆವಾ. ಸರ್ಪ್ರೈಸ್ ಏನು ಅಂತ ನೋಡ್ಬೇಕಾ? ಶಿವಪ್ರಸಾದ್ ಅಲ್ಲಿ ನೋಡಿ ಲೈಟ್, ಅದೇ ಸರ್ಪ್ರೈಸ್.
ಎಸ್, ಇವರು ಹೊರಗಿಂದ ಹೋಗಿ ತಂದಿದ್ದಾರಪ್ಪ. ಚಿಲ್ಲಿ ಚಿಕನ್, ಎಗ್, ಅಂಬೂರ್ ಬಿರಿಯಾನಿ. ಇನ್ನು ಊಟ ಮಾಡಿ ನಾಳೆಗೆ ರೆಸ್ಟ್. 10 to 12 ಪೀಸ್ ಒಲ್ಪ 10 ಪೀಸ್ ಉಂಟು. ಎಂತ ಕೊಟ್ಟಿಲ್ಲ, ಕಮ್ಮಿ ಕೊಟ್ಟಿದ್ದಾರಾ? ಇದು ಗ್ರಿಲ್ ಓಕೆನಾ, ಇದು ಗ್ರಿಲ್, ಹಾಫ್ ಗ್ರಿಲ್. ಹಾಫ್ ಗ್ರಿಲ್. ಹಾಂ, ಇದು ಒಂದು ಮತ್ತೆ ಇದು ಇದು ಕಬಾಬ, ಇದು ಕಮ್ಮಿ. ಮತ್ತೆ 12 ಪೀಸ್ ಅವು ಮಿನಿ ಪೀಸಸ್. ಅದು ಅವು ಮಿನಿ ಪೀಸ್. ಮಿನಿ ಪೀಸಸ್ 10-12 ನೋಡು. ಇಲ್ಲಿ ಒಂದು ಫುಡ್ ಎಕ್ಸಾಕ್ಟ್ಲಿ ನಿನ್ನೆ ನೈಟು ತೋರಿಸಿದ್ನಲ್ಲ, ಇವತ್ತು ಮಾರ್ನಿಂಗ್ ನೋಡಿ ಇಲ್ಲೆಲ್ಲ ಊಟ ಮಾಡ್ಕೊಳ್ಳಿಕ್ಕೆ ಕೂತ್ಕೊಳ್ಳಿಕ್ಕೆ ಫುಲ್ ಹೂ ಗಿಡ ಇದೆ. ಅದೇ ನನಗೆ ಇಲ್ಲಿ ತುಂಬ ಇಷ್ಟ ಆಯಿತು. ಕಲರ್ ಹೂ ಗಿಡ ಹಾಕ್ಬಿಟ್ಟಿದ್ದಾರಪ್ಪ. ಡೋಂಟ್ ಪ್ಲಕ್ ಫ್ಲವರ್ಸ್ ಅಂತ ನೋಡಿ ಗಿಡಗಳು. ಇಲ್ಲೊಂದಿದೆ ಕುತ್ಕೊಳ್ಳೋಕೆ ಹೀಗೆ. ಇಲ್ಲ ಸಹ ಫುಲ್ ಗಿಡ ಇಟ್ಟಿದ್ದಾರೆ. ಯಾವ್ಯಾವ ಥರ ಹೂವು ಇದೆ. ಪಿಂಕ್ ಫ್ಲವರ್ಸ್. ಚಿಕ್ಕ ಚಿಕ್ಕ ಗಿಡ ಇದೆ ಅಲ್ಲಿ. ಚಿಲ್ಡ್ರನ್ ಪ್ಲೇ ಏರಿಯಾ, ಮಕ್ಕಳಿಗೆ ಆಟ ಆಡಲಿಕ್ಕೆ. ಓಕೆ, ಇಲ್ಲೊಂದು ಉಯ್ಯಾಲೆ ಇದೆ ಮಕ್ಕಳಿಗೆ ಆಟ ಆಡೋದಕ್ಕೆ ಅಷ್ಟೇ. ನೈಟ್ ಬಂದಿದೆ, ಫುಲ್ ಕತ್ಲೆ, ಏನು ಕಾಣಿಸ್ತಾ ಇರಲಿಲ್ಲ. ಇವಾಗ ಮೋಡ ಇದೆ, ಮಳೆ ಬರೋ ಹಾಗೆ. ಇಲ್ಲಿ ಗೇಮ್ಸ್ ಆಡೋದಕ್ಕೆ ಅಷ್ಟೇ. ದಟ್ಸ್ ಇಟ್ ಗಾಯ್ಸ್. ಅದೇ ರೆಸಾರ್ಟ್. ಎಸ್, ಟೈಮ್ ಆಯಿತು 10 o'clock. ಈಗ ಇವತ್ತು ಇಲ್ಲಿ ಸ್ಟೇಯಿಂದ ನಾವು ಚೆಕ್ಔಟ್ ಆಗುವಂಥ ಟೈಮ್. ಸೊ ಇದಿಷ್ಟೇ ಇವತ್ತಿನ ಈ ಒಂದು ರೆಸಾರ್ಟ್ ವ್ಲಾಗ್. ಹೋಪ್ ಯು ಲೈಕ್ ಇಟ್. ಸೊ ನೆಕ್ಸ್ಟ್ ವ್ಲಾಗ್ ನೋಡಿ, ಕಂಟಿನ್ಯೂಷನ್ ಬೇರೆ ಇದೆ. 10 o'clock ಆಯಿತು, ಈಗಿನ್ನು ಚೆಕ್ಔಟ್ ಆಗೋದು ಅಷ್ಟೇ. ಬಾಯ್.